ಕ್ರಿಸ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ನಮ್ಮ ವಾಕ್ಯ ಸಂದೇಶದ ಮುಖ್ಯ ಅಂಶವು ಹೆಚ್ಚಳ ಪಡುವುದು ಎಂದು. ಸತ್ಯವೇದದಲ್ಲಿ ಕೀರ್ತನೆಗಳ ಗ್ರಂಥ 20ನೇ ಅಧ್ಯಾಯ 7ನೇ ವಚನ 8ನೇ ವಚನ ನಾವು ಓದಿದ್ದಾದರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ ಹೆಚ್ಚಳ ಪಡುತ್ತೇವೆ. ಅವರು ಬಿದ್ದು ಹೋಗಿದ್ದಾರೆ, ನಾವಾದರೂ ಎದ್ದು ನಿಂತಿದ್ದೇವೆ ಎಂದು. ಪ್ರಿಯರೇ, ಲೋಕದವರು ಯಾವಾಗಲೂ ತಮ್ಮನ್ನು ಕುರಿತು, ತಮ್ಮ ಸಾಧನೆಗಳ ಕುರಿತು, ತಮ್ಮ ಕುಟುಂಬವನ್ನು ಕುರಿತು ಹೆಚ್ಚಳ ಪಡುತ್ತಾರೆ. ದಾವೀದನ ಕಾಲದಲ್ಲಿ ಇತರ ರಾಜರುಗಳು ತಮ್ಮ ಆಯುಧಗಳ ಕುರಿತು, ಅಶ್ವಬಲ, ರಥ ಬಲಗಳನ್ನು ಕುರಿತು, ಸೈನಿಕರನ್ನು ಕುರಿತು ಹೆಚ್ಚಳ ಪಡುತ್ತಾ ಇದ್ದರು. ಆದರೆ ದಾವೀದನ ಮಾತ್ರ ಅವನ ಹೆಚ್ಚಳದಲ್ಲಿ ವ್ಯತ್ಯಾಸವಿತ್ತು. ಅವನು ತನ್ನನ್ನು ಕುರಿತಾಗಿ ಹೆಚ್ಚಳ ಪಡಲಿಲ್ಲ, ಆದರೆ ಕರ್ತನ ನಾಮವನ್ನು ಕುರಿತು ಹೆಚ್ಚಳ ಪಡುವನಾಗಿ ಇದ್ದನು. ಈ ಪ್ರಪಂಚದಲ್ಲಿ ಹೆಚ್ಚಳ ಪಡಬೇಕಾದದ್ದು ಒಂದು ಇರುವುದಾದರೆ ಅದು ಕರ್ತನ ನಾಮ ಒಂದೇ. ಆತನ ನಾಮದಲ್ಲಿ ಎಲ್ಲ ಮೊಳಕಾಲು ಊರುವವು, ಎಲ್ಲ ನಾಲಿಗೆಗಳು ಆತನ್ನೇ ಕರ್ತನೆಂದು ಅರಿಕೆ ಮಾಡುವುದು ಎಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ನೀವು ತಲೆ ಎತ್ತಿ ನಡೆಯಬೇಕಾ? ಆ ಕರ್ತನ ನಾಮದಲ್ಲಿ ಹೆಚ್ಚಳ ಪಡಿರಿ, ಆಗ ನೀವು ಎಂದಿಗೂ ತಲೆ ತಗ್ಗಿಸಬೇಕಾಗಿಲ್ಲ. ಕರ್ತನು ನಿಮ್ಮನ್ನು ಉನ್ನತಿಗೆ ತಂದು ಕೀರ್ತಿಶಾಲಿಗಳನ್ನಾಗಿ ಮಾಡುವನು. ದಾವೀದನಿಗೆ ವಿರೋಧವಾಗಿ ಗೊಲ್ಯಾತನು ಯುದ್ಧ ಮಾಡುವುದಕ್ಕೆ ಬಂದಿದ್ದನು. ಅವನು ಹುಟ್ಟು ರಾಕ್ಷಸ ಪ್ರವೃತ್ತಿಯಲ್ಲಿ ಮಾತ್ರವಲ್ಲ, ಒಳ್ಳೆಯ ಯುದ್ಧ ವೀರನು. ದಾವೀದನು ಅವನಿಗೆ ಯಾವುದರಲ್ಲೂ ಸರಿಸಾಟಿ ಇಲ್ಲದವನು. ಆದಾಗ್ಯೂ ದಾವೀದನು, ನಾನಾದರೂ ನೀನು ಹೀಯಾಳಿಸಿದಂಥ ಸೇನಾಧೀಶ್ವರನು, ಇಸ್ರಾಯೇಲರ ಯುದ್ಧ ಭಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ ಎಂದು ಮೊದಲನೆಯ ಸಮುವೇಲ ಗ್ರಂಥ 17ನೇ ಅಧ್ಯಾಯ 45ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಕರ್ತನ ನಾಮವನ್ನು ಆಶ್ರಯಿಸಿಕೊಂಡು ದಾವೀದನು ಬಂದನು. ಗೊಲ್ಯಾತನಾದರೂ ದಾವೀದನು ಎಸೆದ ಕವಣೆ ಕಲ್ಲು ಅವನ ನೆತ್ತಿನಲ್ಲಿ ಹೊಕ್ಕು ಕೆಳಕ್ಕೆ ಬಿದ್ದನು. ಐಗುಪ್ತದ ದಾಸತ್ವದಿಂದ ಹೊರಗೆ ಬಂದ ಇಸ್ರಾಯೇಲರು ಕರ್ತನನ್ನೇ ಅವಲಂಬಿಸಿದರು. ಆದರೆ ಫರೋಹನನ್ನು ತನ್ನ ರಥಗಳೊಂದಿಗೆ, ಸೈನಿಕರೊಂದಿಗೆ ಅವರನ್ನು ಬೆನ್ನಟ್ಟಿ ಬಂದನು. ಆದಾಗ್ಯೂ ಕರ್ತನು ಯುದ್ಧ ಮಾಡಿದ್ದರಿಂದ ಫರೋಹನು ಅವನ ಸೈನ್ಯವು ಕೆಂಪು ಸಮುದ್ರದಲ್ಲಿ ಮುಳುಗಿ ಹೋದರು. ಇಸ್ರಾಯೇಲರು ಕರ್ತನ ನಾಮವನ್ನು ಹಾಡಿ ಸ್ತುತಿಸಿದರು. ನ್ಯಾಯಾಧಿಪತಿಗಳ ಪುಸ್ತಕವನ್ನು, ಅರಸುಗಳ ಪುಸ್ತಕಗಳನ್ನು ಓದಿ ನೋಡಿರಿ. ಕರ್ತನ ನಾಮದಲ್ಲಿ ಹೆಚ್ಚಳಪಟ್ಟ ಇಸ್ರಾಯೇಲಿನ ನ್ಯಾಯಾಧಿಪತಿಗಳು, ರಾಜರು ಜಯಶಾಲಿಗಳಾಗಿ ತಲೆ ಎತ್ತಿ ನಡೆದರು. ಪ್ರಿಯ ದೇವ ಮಕ್ಕಳೇ, ಈ ಲೋಕದವುಗಳ ಕುರಿತಾಗಿ ಹೆಚ್ಚಳ ಪಡದೆ ಕರ್ತನ ನಾಮದಲ್ಲಿ ಹೆಚ್ಚಳ ಪಡಿರಿ. ಕರ್ತನು ನಿಮ್ಮನ್ನು ಎಲ್ಲ ಶತ್ರುಗಳ ಮುಂದೆ ನೀವು ತಲೆ ಎತ್ತಿ ನಡುವಂತೆ ಮಾಡುವನು. ಒಂದು ಬಾಗಿಲಿನಿಂದ ಬಂದ ಶತ್ರು 7 ಬಾಗಿಲುಗಳಲ್ಲಿ ಓಡುವಂತೆ ಕರ್ತನು ನಿಮಗಾಗಿ ಯುದ್ಧ ಮಾಡುವನು. ಜಯ ನಿಮ್ಮದೇ. ಕೀರ್ತನೆಗಳು 91ನೇ ಅಧ್ಯಾಯ 7ನೇ ವಚನ 8ನೇ ವಚನ ನಾವು ಓದಿಕೊಳ್ಳೋಣ. ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನೂ ತಟ್ಟದು. ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆ ಉಂಟುವುದು ಎಂಬುದನ್ನು ಸಾಕ್ಷಿಯಾಗಿ ಇರುವಿ ಎಂದು. ಕರ್ತನು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.